ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ. ಸಾಯುವ ದಿನಾಂಕ, ಸಮಯ, ಯಾವ ರೀತಿಯ ಸಾವು ಬರುತ್ತದೆ ಎಂದು ತಿಳಿಸುವ ಆ ಶಕ್ತಿಶಾಲಿ ದೇವಸ್ಥಾನದ ಬಗ್ಗೆ, ಈವರೆಗೆ ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳು ಈ ದೇವಸ್ಥಾನದಲ್ಲಿ ಮರಣ ಭವಿಷ್ಯವನ್ನು ತಿಳಿದುಕೊಂಡಿದ್ದಾರೆ, ಈ ಭವಿಷ್ಯ ಕೇಳಲು ಎಷ್ಟು ಹಣ ಕೊಡಬೇಕು, ಇಲ್ಲಿ ಪರಿಹಾರ ಪೂಜೆ ಮಾಡಿಸುತ್ತಾರೆಯೇ, ಮಾಡಿದರೆ ಎಷ್ಟು ವೆಚ್ಚವಾಗುತ್ತೆ, ದೇವಸ್ಥಾನದ ಸ್ಥಳ ಪುರಾಣವೇನು, ಸಂಪೂರ್ಣ ವಿಳಾಸ ಹಾಗೂ ಸಮಯವೇನು, ಇಲ್ಲಿ ನೀಡುವ ಪ್ರಸಾದ ತಿಂದ್ರೆ ಕುಷ್ಠರೋಗ ಹಾಗೂ ಮಾರಣಾಂತಿಕ ರೋಗ ಪರಿಹಾರವಾಗುತ್ತಾ, ದೇವಸ್ಥಾನದಲ್ಲಿ ಪೂಜೆ ಮಾಡಲು ಆಗದೇ ಇರುವವರು ಅಕಾಲ ಮೃತ್ಯು ದೋಷ ಪರಿಹಾರ ಮಂತ್ರವನ್ನು ಹೇಗೆ ಜಪಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಹಾಗಾದ್ರೆ ಆ ವಿಷಯಗಳನ್ನು ತಡ ಮಾಡದೆ ತಿಳಿಯೋಣವಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ತೆ ಸ್ನೇಹಿತರೆ, ಹುಟ್ಟಿದ ಯಾವುದೇ ಜೀವಿಯೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆದರೆ ಆ ಮರಣ ಒಳ್ಳೆಯ ರೀತಿಯಲ್ಲಿ ಇರಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗತ್ತೆ. ಏಕೆಂದರೆ ಹುಟ್ಟು ಸಂತೋಷ, ಮರಣ ದುಃಖ. ಕೆಲವರು ಅಕಾಲಿಕ ಮರಣದ ಬಗ್ಗೆ ಹೆಚ್ಚು ಭಯ ಪಡ್ತಿರ್ತಾರೆ. ನಿಮ್ಮಲ್ಲೂ ಸಹ ಇಂತಹ ಜನರು ಇರಬಹುದು. ಈ ರೀತಿಯ ಮೃತ್ಯು ಭಯ ಇರುವವರು ಒಂದು ಶಕ್ತಿಶಾಲಿ ಮಂತ್ರ ಪಠಿಸಿದ್ರೆ ಸಾಕು, ಅವರಿಗೆ ಮೃತ್ಯು ಭಯ ದೂರವಾಗಿ ದೀರ್ಘಕಾಲ ಆಯುಷ್ಯವನ್ನು ಹೊಂದುತ್ತಾರೆ. ಆ ಶಕ್ತಿಶಾಲಿ ಮಂತ್ರದ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ, ಅದನ್ನು ಮಿಸ್ ಮಾಡಿಕೊಳ್ಬೇಡಿ. ಇದರಿಂದ ನಿಮ್ಮ ಭಯವೆಲ್ಲ ದೂರವಾಗುತ್ತೆ. ಇನ್ನು ವಿಷಯಕ್ಕೆ ಬರೋಣ. ಕರ್ಮ ಸಿದ್ಧಾಂತದ ಪ್ರಕಾರ ಒಂದು ಜೀವಿಯ ಸಾವು ಯಾವಾಗ, ಹೇಗೆ ಸಂಭವಿಸುತ್ತದೆ ಎಂಬುದು ಆ ಜೀವವು ಹಿಂದಿನ ಜನ್ಮದಿಂದ ತಂದಿದ್ದ ಕರ್ಮದ ಮೇಲೆ ನಿರ್ಧಾರವಾಗುತ್ತೆ ಎಂದು ಹೇಳಲಾಗುತ್ತೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಜಾತಸ್ಯ ಹಿ ಧ್ರುವೋ ಮೃತ್ಯು, ಅಂದರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ ಎಂದು ಉಲ್ಲೇಖಿಸುತ್ತದೆ. ನಮ್ಮ ಸಾವು ಹೇಗೆ, ಯಾವಾಗ ಬರುತ್ತೆ ಎಂದು ಮೊದಲೇ ತಿಳಿದರೆ ನಿಶ್ಚಿಂತೆಯಿಂದ ಜೀವಿಸಬಹುದು ಎಂದು ನೀವು ಅಂದುಕೊಳ್ಳುತ್ತಿದ್ರೆ, ನಾವು ಹೇಳುವ ಈ ಶಕ್ತಿಶಾಲಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಈ ದೇವಸ್ಥಾನವು ಜಗತ್ತಿನಲ್ಲಿಯೇ ಸಾವಿನ ಭವಿಷ್ಯ ಹೇಳುವ ಏಕೈಕ ದೇವಸ್ಥಾನವಾಗಿದೆ. ಇಲ್ಲಿ ನೀವು ಮನುಷ್ಯನ ಆಯುಷ್ಯ, ಸಾವಿನ ರಹಸ್ಯಗಳನ್ನು ಓಲೆಗರಿಗಳ ಮೂಲಕ ಭವಿಷ್ಯ ತಿಳಿಯುತ್ತೀರಿ. ಇದು ಭಾರತದಲ್ಲಿಯೇ ಅತ್ಯಂತ ನಿಗೂಢವಾದ ದೇವಸ್ಥಾನವಾಗಿ ಹೆಸರುವಾಸಿಯಾಗಿದೆ. ಅದಕ್ಕಾಗಿಯೇ ದೇಶದ ವಿವಿಧ ಭಾಗಗಳಿಂದಲೇ ಅಲ್ಲದೆ ವಿದೇಶಗಳಿಂದಲೂ ಕೂಡ ಅಪಾರ ಸಂಖ್ಯೆಯ ಸಾವಿನ ಭಯ ಇರುವವರು ಈ ದೈವಿಕ ಕ್ಷೇತ್ರಕ್ಕೆ ಬರುತ್ತಾರೆ. ನಿಮಗೆ ಗೊತ್ತಾ, ಈ ದೇವಸ್ಥಾನದಲ್ಲಿ ತಮ್ಮ ಸಾವಿನ ಭವಿಷ್ಯ ಕೇಳಿದ ಪ್ರಮುಖ ವ್ಯಕ್ತಿಗಳೆಂದರೆ ಸೂಪರ್ ಸ್ಟಾರ್ ರಜನಿಕಾಂತ್, ಸಂಜಯ್ ದತ್, ವಿದೇಶಿ ಸೆಲೆಬ್ರಿಟಿಗಳು, ಸಂಶೋಧಕರು, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ, ಎಂ ಕರುಣಾನಿಧಿ, ಡಿಎಂಕೆ ನಾಯಕರು, ನವದೆಹಲಿಯ ಕೇಂದ್ರ ಸಚಿವರು, ಉತ್ತರ ಪ್ರದೇಶದ ರಾಜಕಾರಣಿಗಳು ಸೇರಿದಂತೆ ಅನೇಕರು ತಮ್ಮ ಸಾವಿನ ಭವಿಷ್ಯದ ಬಗ್ಗೆ ಹಾಗೂ ಅವರಿಗಿದ್ದ ಮೃತ್ಯು ಕಂಟಕಕ್ಕೆ ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಿಸಿದ್ದಾರೆ. ಆದರೆ ಅವರ ಭವಿಷ್ಯವನ್ನ ಬಹಳ ಗೌಪ್ಯವಾಗಿ ಕಾಪಾಡ್ತಾರೆ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಆ ದೇವಸ್ಥಾನದಲ್ಲಿ ಏನೆಲ್ಲ ಭವಿಷ್ಯ ಹೇಳ್ತಾರೆ, ಆ ದೇವಸ್ಥಾನದ ಸಂಪೂರ್ಣ ವಿಳಾಸವೇನು, ಮೃತ್ಯು ಕಂಟಕ ಇದ್ರೆ ಯಾವ ಪೂಜೆ ಮಾಡಿಸಬೇಕಾಗುತ್ತೆ, ಈ ಭವಿಷ್ಯ ಹೇಳಲು ಎಷ್ಟು ಹಣ ಕೊಡಬೇಕಾಗುತ್ತೆ ಎಂಬುದರ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಬನ್ನಿ. ಈ ದೇವಸ್ಥಾನದಲ್ಲಿ ನಿಮಗೆ ವ್ಯಕ್ತಿಯು ಎಷ್ಟು ವರ್ಷ ಬದುಕುತ್ತಾನೆ, ಆತನಿಗೆ ಯಾವ ವಯಸ್ಸಿನಲ್ಲಿ ಕಂಟಕಗಳು ಎದುರಾಗುತ್ತವೆ ಎಂಬುದನ್ನು ನಿಖರವಾಗಿ ಹೇಳ್ತಾರೆ. ವ್ಯಕ್ತಿಯ ಸಾವು ಹೇಗೆ ಸಂಭವಿಸುತ್ತೆ ಅಂದರೆ, ಅದು ಸ್ವಾಭಾವಿಕ ಸಾವೋ ಅಥವಾ ಅಪಘಾತದಿಂದಲೋ ಅಥವಾ ದೀರ್ಘಕಾಲದ ಕಾಯಿಲೆಯಿಂದಲೋ ಎಂಬುದನ್ನು ಸಹ ಹೇಳ್ತಾರೆ. ಜೊತೆಗೆ ವ್ಯಕ್ತಿಯು ಯಾವ ವರ್ಷ, ಯಾವ ತಿಂಗಳು, ಯಾವ ತಿಥಿ ಹಾಗೂ ನಕ್ಷತ್ರಗಳಲ್ಲಿ ಮರಣ ಹೊಂದುತ್ತಾನೆ ಎಂಬುದರ ನಿಗೂಢ ರಹಸ್ಯಗಳನ್ನು ಸಹ ಹೇಳಲಾಗುತ್ತೆ. ಅದನ್ನು ವಿಶೇಷವಾಗಿ ನಾಡಿ ಜ್ಯೋತಿಷ್ಯದಿಂದ ನಿಮಗೆ ಭವಿಷ್ಯ ನುಡಿಯಲಾಗುತ್ತೆ. ಒಂದು ವೇಳೆ ಅಕಾಲಿಕ ಮರಣ ಅಥವಾ ದೋಷ ಇದ್ರೆ ಅವರಿಗೆ ಆಯುಷ್ಯ ಮುಂದೂಡಲು ಪರಿಹಾರ ಪೂಜೆಗಳನ್ನು ಕೂಡ ಮಾಡಿಸಲಾಗುತ್ತೆ. ಗಂಡಸರಿಗೆ ಬಲಗೈ ಹೆಬ್ಬೆರಳು, ಹೆಂಗಸರಿಗೆ ಎಡಗೈ ಹೆಬ್ಬೆರಳಿನ ಗುರುತನ್ನು ಪಡೆಯುತ್ತಾರೆ. ಆ ರೇಖೆಯನ್ನು ನೋಡಿ ಅವರ ವಿನ್ಯಾಸಕ್ಕೆ ಸರಿಹೊಂದುವ ಓಲೆಗರಿಗಳನ್ನು ಹುಡುಕಿ ತರಲಾಗುತ್ತೆ. ನಂತರ ನಿಮ್ಮ ಹೆಸರಿನಲ್ಲಿ 4 ಅಕ್ಷರಗಳಿವೆಯೇ, ನಿಮ್ಮ ತಂದೆ ತಾಯಿಯರ ಹೆಸರಿನ ಮೊದಲ ಅಕ್ಷರ ಈ ಅಕ್ಷರದಿಂದ ಬರುತ್ತವೆಯೇ ಎಂಬೆಲ್ಲ ಮಾಹಿತಿಯನ್ನು ಕೇಳಿ ಆ ಓಲೆಗರಿ ಇವರಿಗೆ ಹೊಂದಿಕೆಯಾಗುತ್ತದೆಯೇ ಎಂದು ನಿರ್ಧಾರವಾದ ನಂತರವಷ್ಟೇ ನಿಮ್ಮ ಮುಂದಿನ ಭವಿಷ್ಯವನ್ನು ನುಡಿಯುತ್ತಾರೆ. ಈಗ ನಿಮಗೆ ಕೇವಲ ಮರಣದ ದಿನಾಂಕದ ರಹಸ್ಯವನ್ನು ಮಾತ್ರ ಅವರು ಹೇಳೋದಿಲ್ಲ. ಮೊದಲು ನಿಮ್ಮ ಜನನ,
ಜೀವನ, ಭವಿಷ್ಯ ನುಡಿದ ನಂತರ ಕೊನೆಯಲ್ಲಿ ಮರಣದ ರಹಸ್ಯವನ್ನು ಬಿಚ್ಚಿಡುತ್ತಾರೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ದೇವಸ್ಥಾನವು ತಮಿಳುನಾಡಿನ ಅತ್ಯಂತ ಪುರಾತನವಾದ ಆಲಯಗಳಲ್ಲಿ ಒಂದಾದ ಹಾಗೂ ರಹಸ್ಯವಾಗಿರುವ ವೈತೀಶ್ವರನ್ ಕೋಯಿಲ್. ಈ ಆಲಯದಲ್ಲಿ ಪರಿಣಿತ ನಾಡಿ ಜ್ಯೋತಿಷಿಗಳು ಇದ್ದಾರೆ. ಇವರು ತಲೆಮಾರುಗಳಿಂದ ಈ ಓಲೆಗರಿಗಳ ಭವಿಷ್ಯವನ್ನು ನುಡಿಯುತ್ತಾ ಬಂದಿದ್ದಾರೆ. ಇಲ್ಲಿ ಮಾಡಿಸಬೇಕಾದ ಪೂಜೆ ಹಾಗೂ ಭವಿಷ್ಯಕ್ಕೆ ಎಷ್ಟು ವೆಚ್ಚವಾಗುತ್ತದೆ ಎಂದು ತಿಳಿಯುವ ಮುನ್ನ ಈ ವೈತೀಶ್ವರನ್ ದೇವಸ್ಥಾನದಲ್ಲಿ ಕುಷ್ಠರೋಗ ಗುಣಮುಖವಾಗುತ್ತದೆಯೇ? ಬೇರೆಯವರು ಯಾವ ಸರಳ ಪರಿಹಾರ ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ವೈತೀಶ್ವರನ್ ಕೋಯಿಲ್ ಭವಿಷ್ಯವನ್ನು ಹೇಳುವ ತಾಳೆಗರಿಗಳ ಕೇಂದ್ರವಲ್ಲ. ಮಹಾಶಿವನು ಇಲ್ಲಿ ವೈದ್ಯನಾಗಿ ನೆಲೆಸಿದ್ದಾರೆ. ಅಂದ್ರೆ ಈ ದೇವಸ್ಥಾನಕ್ಕೆ ಹೋದ್ರೆ ತಮ್ಮ ಎಲ್ಲ ಚರ್ಮ ಹಾಗೂ ದೈಹಿಕ ಕಾಯಿಲೆಗಳು ಗುಣವಾಗುತ್ತೆ ಎಂದು ನಂಬಲಾಗುತ್ತೆ. ಅದೇ ರೀತಿ ಪಾರ್ವತಿ ದೇವಿಯನ್ನು ತಯಾಲ್ ನಾಯಗಿ ಎಂದು ಸ್ಥಳೀಯವಾಗಿ ಕರೆದು ಆರಾಧಿಸಲಾಗುತ್ತೆ. ಆಕೆಯು ಭಕ್ತರ ಕಾಯಿಲೆ ವಾಸಿ ಮಾಡುವ ತಾಯಿ ಎಂದೇ ಪೂಜಿಸಲಾಗುತ್ತೆ. ಈ ದೇವಸ್ಥಾನಕ್ಕೆ ಹೋದ್ರೆ ಕುಷ್ಠರೋಗ ನಿವಾರಣೆಯಾಗುತ್ತದೆ, ಮಂಗಳ ದೋಷ ಪರಿಹಾರವಾಗುತ್ತೆ. ಈ ಆಲಯದಲ್ಲಿ ನೀಡುವ ಪ್ರಸಾದವು ದೀರ್ಘಕಾಲದ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳು ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಪ್ರಸಾದವನ್ನು ಮಣ್ಣು, ಪವಿತ್ರ ವಿಭೂತಿ, ಶ್ರೀಗಂಧ ಮತ್ತು ಬೇರೆ ಬೇರೆ ಔಷಧೀಯ ಸಸ್ಯಗಳ ರಸವನ್ನು ಬೆರೆಸಿ ಚಿಕ್ಕ ಗುಳಿಗೆಗಳನ್ನು ತಯಾರಿಸಲಾಗುತ್ತೆ. ಅದೇ ರೀತಿ ಭಕ್ತರು ತಮ್ಮ ದೇಹದ ಮೇಲಿರುವ ಚರ್ಮದ ಕಾಯಿಲೆಗಳು, ಕಲೆಗಳು ಮತ್ತು ನರಹುಲಿಗಳು ವಾಸಿಯಾಗಲು ದೇವಾಲಯದ ಪವಿತ್ರ ಸಿದ್ಧಾಮೃತ ತೀರ್ಥದಲ್ಲಿ ಉಪ್ಪು ಹಾಗೂ ಬೆಲ್ಲವನ್ನು ಅರ್ಪಿಸುತ್ತಾರೆ. ಕಣ್ಣಿನ ದೋಷ ಅಥವಾ ದೃಷ್ಟಿ ದೋಷ ಇರುವವರು ದೇವಸ್ಥಾನದ ಆವರಣದಲ್ಲಿ ಹಿಟ್ಟಿನಿಂದ ಮಾಡಿದ ಕಣ್ಣಿನ ಆಕೃತಿಯ ದೀಪವನ್ನು ಅರ್ಪಿಸುತ್ತಾರೆ. ಇನ್ನು ಈ ದೈವಿಕ ಸ್ಥಳದಲ್ಲಿ ಶಿವನು ವೈದ್ಯನಾಗಿ ಹೇಗೆ ನೆಲೆಸಿದನು ಅನ್ನೋ ಆಸಕ್ತಿದಾಯಕ ಸ್ಥಳ ಪುರಾಣ ತಿಳಿಯೋದು ಬೇಡವಾ? ಈ ದೇವಸ್ಥಾನದ ಬಗೆಗಿನ ಪುರಾಣಗಳ ಪ್ರಕಾರ ಶಿವನ ಪುತ್ರ ಸುಬ್ರಹ್ಮಣ್ಯ ಸ್ವಾಮಿಯು ಸೂರಪದ್ಮನ್ ಎಂಬ ಶಕ್ತಿಶಾಲಿ ರಾಕ್ಷಸನೊಂದಿಗೆ ಯುದ್ಧ ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿಯ ಸೈನ್ಯದಲ್ಲಿದ್ದ ಲಕ್ಷಾಂತರ ಸೈನಿಕರು ತೀವ್ರವಾದ ಗಾಯದಿಂದ ಸಾವಿನ ದವಡೆಯಲ್ಲಿರ್ತಾರೆ. ಅವರನ್ನು ರಕ್ಷಣೆ ಮಾಡಲು ಸ್ವತಃ ಶಿವನೇ ಪತ್ನಿ ಪಾರ್ವತಿಯೊಂದಿಗೆ ವೈದ್ಯನ ರೂಪದಲ್ಲಿ ಭೂಮಿಗೆ ಬಂದು ಗಾಯಗೊಂಡ ದೇವತೆಗಳಿಗೆ ಸೈನ್ಯಕ್ಕೆ ಜಿಡ್ಡು ಮಣ್ಣಿನಿಂದ ತಯಾರಿಸಿದ ಔಷಧಿಯನ್ನು ನೀಡುತ್ತಾರೆ. ಎಲ್ಲರೂ ಸಹ ಅವರು ಅನುಭವಿಸುತ್ತಿರುವ ದುಃಖ, ನೋವು, ಕಾಯಿಲೆಗಳು, ಗಾಯಗಳು ಕ್ಷಣಾರ್ಧದಲ್ಲಿ ಗುಣಮುಖವಾಗುತ್ತೆ. ಇದರ ನಂತರ ಮಹಾಶಿವನು ಇಲ್ಲಿಯೇ ಪತ್ನಿಯೊಂದಿಗೆ ನೆಲೆಸಿ ಭಕ್ತರನ್ನು ಸಲಹುತ್ತಿದ್ದಾರೆ. ನೀವು ಕಾತುರದಿಂದ ಕಾಯುತ್ತಿರುವ ವಿಷಯ, ಈ ದೇವಸ್ಥಾನದಲ್ಲಿ ಸಾವಿನ ಭವಿಷ್ಯ ಹೇಳಲು ಎಷ್ಟು ಹಣ ಕೊಡಬೇಕಾಗುತ್ತೆ ಎಂಬುದನ್ನು ತಿಳಿಯೋಣ ಬನ್ನಿ. ತಮಿಳುನಾಡಿನ ಈ ವೈತೀಶ್ವರನ್ ಕೋಯಿಲ್ನಲ್ಲಿ ಸಾಮಾನ್ಯ ಓಲೆಗರಿ ಭವಿಷ್ಯಕ್ಕೆ ಅಂದ್ರೆ ನಿಮ್ಮ ಹೆಸರು, ಪೋಷಕರ ಹೆಸರು, ನಿಮ್ಮ ಉದ್ಯೋಗ ಮತ್ತು ಜೀವನದ ವಿವರಗಳಿರುವ ಮೊದಲನೇ ಕಾಂಡವನ್ನು ಹೇಳಲು ಸುಮಾರು 300ರಿಂದ 1000ವರೆಗೆ ಶುಲ್ಕ ಪಡೀತಾರೆ. ಒಂದು ವೇಳೆ ನೀವು ಆಯುಷ್ಯ, ಮರಣದ ಕಾಂಡ ಪರಿಹಾರ ತಿಳಿಯಲು ಇದಕ್ಕೆ ಹೆಚ್ಚುವರಿಯಾಗಿ 1000ರಿಂದ 3000ವರೆಗೆ ತೆಗೆದುಕೊಳ್ತಾರೆ. ಜಾತಕದ ದೋಷ ನಿವಾರಣೆಗೆ ಕೆಲವೊಂದು ಪರಿಹಾರಗಳನ್ನು ಜ್ಯೋತಿಷಿಗಳು ನಿಮಗೆ ಸಲಹೆ ನೀಡುತ್ತಾರೆ. ಇನ್ನು ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ ನೋಡಿ. ಈ ದೇವಸ್ಥಾನವು ಭಕ್ತರಿಗಾಗಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತೆ. ಕೊನೆಯದಾಗಿ ನಿಮಗೆ ಮೃತ್ಯು ಭಯ ಇದ್ರೆ ಹಾಗೂ ಈ ದೇವಸ್ಥಾನದಲ್ಲಿ ಪರಿಹಾರ ಪೂಜೆ ಮಾಡಿಸಲು ಸಾಧ್ಯವಾಗದಿದ್ರೆ ಈ ಶಕ್ತಿಶಾಲಿ ಮಂತ್ರಗಳನ್ನು ಪ್ರತಿನಿತ್ಯ 108 ಬಾರಿ ಜಪಿಸಿ. ಆ ಮಂತ್ರಗಳು ಹೀಗಿವೆ: ಈ ವಿಷಯದಲ್ಲಿರುವ ವಿಷಯಗಳು ಜನಪ್ರಿಯ ನಂಬಿಕೆಗಳು ಮತ್ತು ಪೌರಾಣಿಕ ಕಥೆಗಳ ಆಧಾರಿತವಾಗಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಮೃತ್ಯು ಭಯ ನಿವಾರಣೆ ಮಂತ್ರ ಹಾಗೂ ವೈತೀಶ್ವರನ್ ಎಂಬ ಶಕ್ತಿಶಾಲಿ ದೇವಸ್ಥಾನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.